ಎಲ್ಲರಿಗೂ ನಮಸ್ಕಾರ. ಕಾಡು ಪ್ರಾಣಿಗಳೆಂದರೆ ಕೇವಲ ನಾವು ಊಹಿಸಿಕೊಳ್ಳಬಲ್ಲ ಕ್ರೂರ ಪ್ರಾಣಿಗಳಷ್ಟೇ ಅಲ್ಲ. ನಿಜವಾದ ಜೀವ ವೈವಿಧ್ಯತೆ ಅಡಗಿರುವುದು ಸೂಕ್ಷ್ಮ ಜೀವಿಗಳಿಂದ ಹಿಡಿದು ಕೀಟ, ಚಿಟ್ಟೆ, ಪಕ್ಷಿಗಳು ಹಾಗೂ ಕೆಲ ಚಿಕ್ಕಪುಟ್ಟ ಪ್ರಾಣಿಗಳಲ್ಲಿಯೇ. ಒಂದೇ ಜೀವಿಯಲ್ಲಿ ನೂರಾರು ಪ್ರಭೇದಗಳು. ಅಂತಹ ಜೀವ ವೈವಿಧ್ಯತೆಯ ಚಿತ್ರಣವನ್ನು ಹೊಂದಿರುವ ಮಿಲೇನಿಯಂ ಸರಣಿಯ ಕೊನೆಯ ಪುಸ್ತಕ ಅಡ್ವೆಂಚರ್. ಜೆರಾಲ್ಡ್ ಡ್ಯುರೆಲ್ ರವರು ಪ್ರಾಣಿ ಸಂಗ್ರಹಕ್ಕೆಂದು ಅಡ್ವೆಂಚರ್ ಊರಿನಿಂದ ಆರಂಭಿಸಿದ ಅಡ್ವೆಂಚರಸ್ ಪ್ರಯಾಣದ 3 Singles to Adventure ಎಂಬ ಪುಸ್ತಕದ ಸಂಕ್ಷಿಪ್ತ ಪರಿಚಯ ಇದು. ಈ ಪುಸ್ತಕದ ಮುನ್ನುಡಿ ಇಂತಿದೆ. ನಾನು ಮಿಲೇನಿಯಂ ಸರಣಿ ಪ್ರಾರಂಭಿಸಿ ಕತೆ ಹೇಳಲು ಶುರು ಮಾಡಿದಾಗ 16 ತಿಂಗಳ ಕಾಲಾವಕಾಶ ಇತ್ತು. ತಿಂಗಳಿಗೆ 100 ಪುಟಗಳೆಂದರೆ 1600 ಪುಟಗಳ ವಿಸ್ತಾರದಲ್ಲಿ ಬೇಕಾದಷ್ಟು ಚಿತ್ರಿಸುವ ಹುಮ್ಮಸ್ಸಿನಲ್ಲಿ ಬರೆಯಲು ಶುರು ಮಾಡಿದೆ. ಗೊತ್ತಿರುವುದನ್ನೆಲ್ಲ ಹೇಳಿ ಖಾಲಿ ಮಾಡುವಷ್ಟು ಸ್ಥಳಾವಕಾಶ ಹಾಗೂ ಕಾಲಾವಕಾಶ ಇದೆ ಎಂದು ತಿಳಿದಿದ್ದೆ. ಸೇರಬೇಕಾಗಿದ್ದ ಎದುರು ದಂಡೆ ದಿಗಂತದಲ್ಲಿ ಬಹುದೂರದಲ್ಲಿ ಕಾಣುತ್ತಿತ್ತು. ಮಿಲೇನಿಯಂ ಅಥವಾ ಒಂದು ಸಹಸ್ರಮಾನದ ಅಗಾಧ ವಿಸ್ತಾರದ ಅರಿವಿಲ್ಲದೆ ನಾನು ಹಾಗೆಲ್ಲ ಯೋಚನೆ ಮಾಡಿದ್ದೇನೆಂದು ಈಗ ಅನ್ನಿಸುತ್ತಿದೆ. ಈ ತಿಂಗಳಲ್ಲಿ ನಾವು ಸಹಸ್ರಮಾನವನ್ನ ದಾಟಿ ಮುಂದಿನ ಶತಮಾನಕ್ಕೆ ಪದಾರ್ಪಣೆ ಮಾಡಲಿದ್ದೇವೆ. ನನ್ನ ಕತೆ ಪ್ರಾರಂಭಿಸುವುದಕ್ಕೂ ಮೊದಲೇ ಮುಕ್ತಾಯಕ್ಕೆ ಬರುತ್ತಿದೆ ಎನ್ನಿಸುತ್ತದೆ. ನನ್ನ ಮನಸ್ಸಿನ ಆಕಾಶದಲ್ಲಿ ಇನ್ನು ಕೋಟ್ಯಾಂತರ ನೆನಪಿನ ನಕ್ಷತ್ರಗಳು ಜ್ವಾಜ್ವಲ್ಯಮಾನವಾಗಿ ಹೊಳೆಯುತ್ತಿವೆ. 1600 ಪುಟಗಳ ಹಾದಿ ಸಹೃದಯರ ಸಂಭ್ರಮ, ಪ್ರೋತ್ಸಾಹ, ಪ್ರೀತಿ, ವಿಶ್ವಾಸಗಳ ನಡುವೆ ಮುಗಿದದ್ದೇ ಗೊತ್ತಾಗಲಿಲ್ಲ. ಇದು ಕನ್ನಡಿಗರ ಹೃದಯ ವೈಶಾಲ್ಯಕ್ಕೆ ಜ್ವಲಂತ ಸಾಕ್ಷಿ. ಸಹಸ್ರಮಾನದ ವಿಸ್ತಾರವನ್ನು ಮೀರಿದ್ದು ಕನ್ನಡಿಗರ ಹೃದಯ ವೈಶಾಲ್ಯ. ಈ ಋಣದ ಕಿಂಚಿತ್ತನ್ನು ತೀರಿಸಲು ಸಹ ನಮ್ಮ ಇಡೀ ಜೀವಮಾನ ಸಾಲದು. ಈವರೆಗೆ ದಕ್ಷಿಣ ಅಮೆರಿಕ ಬಗ್ಗೆ ಮಿಲೇನಿಯಂ ಸರಣಿಯಲ್ಲಿ ನೀವು ಓದಿದ್ದೆಲ್ಲ ಚಾರಿತ್ರಿಕ ವಿವರಣೆ. ಅಡ್ವೆಂಚರ್ ಪುಸ್ತಕದಲ್ಲಿ ಅದು ರಕ್ತ ಮಾಂಸಗಳಿಂದೊಡಗೂಡಿದ ಜೀವಂತ ವ್ಯಕ್ತಿತ್ವವಾಗಿ ಮೈತಳೆಯುವುದನ್ನು ನೋಡುತ್ತೀರಿ. ಇದು ಡ್ಯುರೆಲ್ ದಕ್ಷಿಣ ಅಮೆರಿಕಾದ ಗಯಾನಾ ದೇಶಕ್ಕೆ ಅಪೂರ್ವ ಪ್ರಾಣಿಗಳನ್ನು ಸಂಗ್ರಹಿಸಲು ಹೋದ ಸಾಹಸಕತೆ. 3 Singles to Adventure ಪುಸ್ತಕದ ಸಂಕ್ಷಿಪ್ತ ಪರಿಚಯ. ಡ್ಯುರೆಲ್ ಸಕಲ ಚರಾಚರ ವಸ್ತುಗಳು ಮನುಷ್ಯನಿಗೆ ಎಷ್ಟು ಆಪ್ತ ಮತ್ತು ಆತ್ಮೀಯ ಎಂದು ತೋರಿಸಿಕೊಟ್ಟು ನನ್ನ ಯೋಚನೆಯ ಗತಿಯನ್ನೇ ಬದಲಿಸಿದ ಶ್ರೇಷ್ಠ ಬರಹಗಾರ. ಆತನ ಅಂತಃಸತ್ವದ ಕಿಂಚಿತ್ತನ್ನಾದರೂ ಈ ಪುಸ್ತಕದ ಮುಖಾಂತರ ನಿಮಗೆ ತಲುಪಿಸಲು ಸಾಧ್ಯವಾದರೆ ನನ್ನ ಪ್ರಯತ್ನ ಸಾರ್ಥಕವಾದಂತೆ ಎನ್ನುತ್ತಾರೆ ತೇಜಸ್ವಿ ಅವರು. ಧನ್ಯವಾದಗಳು.